ಅಭ್ಯಾಸಗಳು. ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 1. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. 2. ಸೇವಕಿ ಚುರುಕು ಬುದ್ಧಿಯವಳು. 3. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ. 4. ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯವನ್ನು ತಿಳಿಸಿದ್ದು ಮಂತ್ರಿ. 5. ಅಂತಃಪುರ, ಇದರ ಅರ್ಥ ರಾಣಿವಾಸ. ಈ ಪದಗಳ ಅರ್ಥ ಬರೆಯಿರಿ. 1. ನಿಟ್ಟುಸಿರು, ದೀರ್ಘವಾಗಿ ಬಿಡುವ ಉಸಿರು. 2. ಪರಿಸಮಾಪ್ತಿ, ಮುಕ್ತಾಯ, ಕೊನೆ. 3. ಮಾರ್ನುಡಿ, ಪ್ರತಿಯಾಗಿ ಮಾತನಾಡು. 4. ಉದ್ಗರಿಸು, ಹೇಳು, ಹೊರಗಿಡು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ? ಮಂತ್ರಿ ಅಳುತ್ತಾ ರಾಜನ ಬಳಿ ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಹೇಳಿದ. 2. ಗಂಧರ್ವಸೇನ ಯಾರು? ಗಂಧರ್ವಸೇನ ಮಡಿವಾಳ್ತಿಯ ಪ್ರೀತಿಯ ಕತ್ತೆ. 3. ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ರಾಣಿವಾಸದವರಿಗೆ ಹೇಳಿದ. 4. ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು. 5. ರಾಣಿಯರು ನಗಲು ಕಾರಣವೇನು? ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 5 ವಾಕ್ಯಗಳಲ್ಲಿ ಉತ್ತರಿಸಿ. 1. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವೆಂದರೆ, ರಾಜ್ಯದ ಒಡ್ಡೋಲಗ ನಡೆಯುತ್ತಿದ್ದಾಗ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ. ರಾಜನ ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದು ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು. 2. ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು? ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವಸೇನರು ಯಾರು ಎಂದು ಪ್ರಶ್ನಿಸಿದ. ಆಗ ಪಡೆಯ ಮುಖ್ಯಸ್ಥ, ಸ್ವಾಮಿ, ಅವನು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಎಂದನು. ಆಗ ಅವನ ಹೆಂಡತಿಯನ್ನು ವಿಚಾರಿಸಿದಾಗ, ನನಗೂ ಆತನಾರು ಎಂದು ಗೊತ್ತಿಲ್ಲ. ನನಗೆ ಗಂಧರ್ವಸೇನ ಸತ್ತ ವಿಷಯವನ್ನು ಮಡಿವಾಳ್ತಿ ತಿಳಿಸಿದಳು ಎಂದಳು. ಕೊನೆಗೆ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ ಎಂದು ಹೇಳಿದಳು. ಸಂದರ್ಭ ಸಹಿತ ವಿವರಿಸಿರಿ. 1. ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಒಂದು ದಿನ ರಾಜ ಒಡ್ಡೋಲಗದಲ್ಲಿದ್ದಾಗ ಮಂತ್ರಿ ಬಂದು ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಹೇಳಿ ಅಲ್ಲಿಯೇ ಮೂರ್ಛೆ ಹೋಗುತ್ತಾನೆ. ಆಗ ರಾಜ ಒಡ್ಡೋಲಗವನ್ನು ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ಶೋಕಾಚರಣೆ ಘೋಷಿಸುತ್ತಾನೆ. ನಂತರ ತನ್ನ ಅಂತಃಪುರಕ್ಕೆ ಹೋಗಿ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗುತ್ತಾನೆ. 2. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಈ ಮೇಲಿನ ವಾಕ್ಯವನ್ನು ಗಂಧರ್ವಸೇನ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಪಡೆಯ ಮುಖ್ಯಸ್ಥ ಮಂತ್ರಿಗೆ ಹೇಳುತ್ತಾನೆ. ಸಂದರ್ಭ: ರಾಜನು ಗಂಧರ್ವಸೇನ ಯಾರು ಎಂದು ತಿಳಿದುಕೊಂಡು ಬರಲು ಮಂತ್ರಿಯನ್ನು ಕಳುಹಿಸಿದಾಗ ಮಂತ್ರಿ ತನಗೆ ತಿಳಿಯದು, ಪಡೆಯ ಮುಖ್ಯಸ್ಥನನ್ನು ಕೇಳಿಕೊಂಡು ಬರುವುದಾಗಿ ಹೇಳುತ್ತಾನೆ. ನಂತರ ಪಡೆಯ ಮುಖ್ಯಸ್ಥನನ್ನು ವಿಚಾರಿಸಿದಾಗ ಆತ ಈ ಮಾತನ್ನು ಹೇಳುತ್ತಾನೆ. 3. ನಿನ್ನೆ ರಾತ್ರಿ ಕಣ್ಮುಚ್ಕೊಂಡ್ಬಿಟ್ಟ. ಈ ಮೇಲಿನ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಮಡಿವಾಳ್ತಿ ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳುತ್ತಾಳೆ. ಸಂದರ್ಭ: ರಾಜ ಮಂತ್ರಿಗೆ ಗಂಧರ್ವಸೇನ ಯಾರೆಂದು ತಿಳಿದುಕೊಂಡು ಬರಲು ಹೇಳುತ್ತಾನೆ. ಆಗ ಮಂತ್ರಿ ಮೊದಲನೆಯದಾಗಿ ಪಡೆಯ ಮುಖ್ಯಸ್ಥನನ್ನು ವಿಚಾರಿಸುತ್ತಾನೆ.
ನಂತರ ಅವನ ಹೆಂಡತಿಯನ್ನು ವಿಚಾರಿಸುತ್ತಾನೆ. ಕೊನೆಯದಾಗಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ನಿನ್ನೆ ರಾತ್ರಿ ಕಣ್ಮುಚ್ಕೊಂಡ್ಬಿಟ್ಟ ಎಂದು ಹೇಳುತ್ತಾಳೆ. 4. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಈ ಮೇಲಿನ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತು ರಾಜ ಹಾಗೂ ಅವನ ಆಸ್ಥಾನಿಕರ ಮೂರ್ಖತನದ ಕುರಿತು ತಿಳಿಸುವಾಗ ಬಂದಿದೆ. ಸಂದರ್ಭ: ರಾಜ ಮತ್ತು ಆತನ ಆಸ್ಥಾನಿಕರು ಗಂಧರ್ವ ಸೇನ ಯಾರೆಂದು ತಿಳಿಯದೆ ಅವನ ಸಾವಿನ ಸಂಗತಿ ಕೇಳಿ ಶೋಕ ಪಡುತ್ತಿರುತ್ತಾರೆ. ಆಗ ಚತುರಿಯಾದ ಸೇವಕಿಯೊಬ್ಬಳು, ಮಹಾರಾಣಿಯವರೇ, ಆ ಗಂಧರ್ವ ಸೇನರಿಗೂ ನಮ್ಮ ಮಹಾರಾಜರಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದಾಗ ರಾಜನು ಮಂತ್ರಿಯನ್ನು ಗಂಧರ್ವ ಸೇನ ಯಾರೆಂದು ಪ್ರಶ್ನಿಸುತ್ತಾನೆ. ಮಂತ್ರಿಯು ಪಡೆಯ ಮುಖ್ಯಸ್ಥನನ್ನು ಕೇಳುತ್ತಾನೆ. ಪಡೆಯ ಮುಖ್ಯಸ್ಥ ತನ್ನ ಹೆಂಡತಿಯನ್ನು ಕೇಳುತ್ತಾನೆ. ಕೊನೆಯದಾಗಿ ಎಲ್ಲರೂ ಸೇರಿ ಮಡಿವಾಳ್ತಿಯನ್ನು ಕೇಳಿದಾಗ ಮಡಿವಾಳ್ತಿ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಎಂದು ಉತ್ತರಿಸುತ್ತಾಳೆ. ಈ ಸಂದರ್ಭದಲ್ಲಿ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎಂಬ ಮಾತನ್ನು ಉಪಯೋಗಿಸಲಾಗಿದೆ. ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ. ನುಡಿಗಟ್ಟು: ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕರುಳು ಹಿಂಡು, ಮಂಕು ಬೂದಿ. ಒಗಟು: ದಾಸ್ ಬುರುಡೆ ದೌಲತ್ ಬುರುಡೆ, ಲೋಕಕ್ಕಿಲ್ಲ ಎರಡೇ ಬುರುಡೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ, ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು. ಗಾದೆ: ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು, ಮುಚ್ಚಿಟ್ಟದ್ದು ಮಣ್ಣಿನ ಪಾಲು. ಅಭ್ಯಾಸ: ಆ ವಚನ ಬದಲಿಸಿ ಬರೆಯಿರಿ. 1. ಗಿಡ ಗಿಡಗಳು. 2. ತಮ್ಮಂದಿರು ತಮ್ಮ. 3. ಪತ್ರಗಳು ಪತ್ರ. 4. ಮಗು ಮಕ್ಕಳು. ಆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. 1. ಅವನು ಅವಳು. 2. ಇವಳು ಇವನು. 3. ಗೌಡತಿ ಗೌಡ. 4. ಶರಣ ಶರಣೆ. ಈ ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿರಿ. 1. ಅನ್ವರ್ಥನಾಮ: ವ್ಯಾಪಾರಿ, ಕುಂಟ, ಶಿಕ್ಷಕ, ರೋಗಿ. 2. ರೂಢನಾಮ: ನದಿಗಳು, ದೇಶ, ಪರ್ವತ, ಶಾಲೆ. 3. ಅಂಕಿತನಾಮ: ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಶ್ರೀ ಚನ್ನಮಲ್ಲಿಕಾರ್ಜುನ, ಶಾಂತಿಪ್ರಿಯ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.